ಪ್ರೀತಿ ಕುರುಡು ಅಂತಾರೆ, ಆದರೆ ಆ ಪ್ರೀತಿಯೇ ಸಾವಿಗೆ ಬಲಿಯಾದರೆ? ದೆಹಲಿಯ ಚಳಿಗಾಲದ ಆ ಒಂದು ರಾತ್ರಿ ಫ್ರಿಜ್ನಲ್ಲಿ 35 ತುಂಡುಗಳಾಗಿ ಕತ್ತರಿಸಲ್ಪಟ್ಟಿದ್ದ ಶರೀರ ಇಡೀ ದೇಶವನ್ನೇ ನಡುಗಿಸಿತು. ತನ್ನ ಹೆತ್ತವರನ್ನು ಎದುರು ಹಾಕಿಕೊಂಡು ಯಾರನ್ನೋ ನಂಬಿ ಮನೆ ಬಿಟ್ಟು ಬಂದಿದ್ಲು. ಅವನೇ ಅವಳ ಪಾಲಿನ ಯಮನಾದ ಕಥೆ ಇದು. ಇದೇ ದೆಹಲಿಯಲ್ಲಿ ನಡೆದಂಥ ಶ್ರದ್ಧಾ ವಾಕರ್ ಮರ್ಡರ್ ಕೇಸ್. ಹಾಯ್ ಫ್ರೆಂಡ್ಸ್, ಮಹಾರಾಷ್ಟ್ರದ ಫಾಲ್ಕರ್ನ ಒಂದು ಸಣ್ಣ ಪಟ್ಟಣದಲ್ಲಿ ಜನಿಸಿದ ಶ್ರದ್ಧಾ ವಾಕರ್ ಜೀವನದ ಬಗ್ಗೆ ತುಂಬಾ ಕನಸುಗಳಿಟ್ಟುಕೊಂಡಿದ್ದ ಹುಡುಗಿ. ಅವಳ ಬಾಲ್ಯ ಅಷ್ಟೇನೂ ಸುಖಕರವಾಗಿರಲಿಲ್ಲ. ತಂದೆ ತಾಯಿಯ ನಡುವಿನ ನಿರಂತರ ಜಗಳದಿಂದಾಗಿ ಮನೆಯಲ್ಲಿ ನೆಮ್ಮದಿ ಇರಲಿಲ್ಲ. ಮಾಸ್ ಮೀಡಿಯಾದಲ್ಲಿ ಪದವಿ ಮುಗಿಸಿದ ನಂತರ 2018ರಲ್ಲಿ ತನ್ನ ಕಾಲಿನ ಮೇಲೆ ತಾನು ನಿಲ್ಲಬೇಕೆಂಬ ಹಂಬಲದಿಂದ ಶ್ರದ್ಧಾ ಮುಂಬೈಗೆ ಬರ್ತಾಳೆ. ಅಲ್ಲಿನ ಒಂದು ಕಾಲ್ ಸೆಂಟರ್ನಲ್ಲಿ ಕೆಲಸಕ್ಕೆ ಸೇರಿಕೊಳ್ತಾಳೆ. ಅಲ್ಲಿ ಕೆಲಸಕ್ಕೆ ಸೇರಿದ್ದೇ ಮೊದಲ ದಿನವೇ ಪರಿಚಯವಾಗಿದ್ದೆ ಆಫ್ತಾಬ್ ಪೂನಾವಾಲಾ. ಆಫ್ತಾಬ್ ನೋಡಲು ಅತ್ಯಂತ ಸಭ್ಯ, ಇಂಗ್ಲಿಷ್ನಲ್ಲಿ ಚೆನ್ನಾಗಿ ಮಾತನಾಡುವ ಮತ್ತು ಮಾಡರ್ನ್ ವಿಚಾರಧಾರೆ ಹೊಂದಿರುವ ಯುವಕನಂತೆ ಕಾಣ್ತಾನೆ. ಅಷ್ಟೇ ಅಲ್ಲದೆ ಅವನು ಮುಂಬೈನ ಪ್ರತಿಷ್ಠಿತ ಹೋಟೆಲ್ನಲ್ಲಿ ಶೆಫ್ ಆಗಿ ತರಬೇತಿ ಪಡೆದಿದ್ದನು. ಆಫ್ತಾಬ್ನ ಮೃದು ಮಾತು ಮತ್ತು ಕಾಳಜಿಯನ್ನು ಕಂಡು ಶ್ರದ್ಧಾ ಅವನನ್ನು ಪ್ರೀತಿಸಲು ಶುರು ಮಾಡ್ತಾಳೆ. 2019ರಲ್ಲಿ ಇಬ್ಬರು ಒಟ್ಟಿಗೆ ವಾಸಿಸಲು ನಿರ್ಧರಿಸ್ತಾರೆ. ಆದರೆ ಶ್ರದ್ಧಾ ತನ್ನ ಪ್ರೀತಿಯ ವಿಷಯವನ್ನು ಮನೆಯಲ್ಲಿ ಹೇಳಿದಾಗ ಅವಳ ತಾಯಿ ಸುಮನ್ ಈ ಸಂಬಂಧಕ್ಕೆ ತೀವ್ರವಾಗಿ ಅಡ್ಡಿಪಡಿಸ್ತಾರೆ. ನಮ್ಮ ಧರ್ಮ ಬೇರೆ, ಅವರ ಧರ್ಮ ಬೇರೆ, ಈ ಸಂಬಂಧ ಸಮಾಜದಲ್ಲಿ ನಮಗೆ ಗೌರವ ತರುವುದಿಲ್ಲ ಎಂದು ಎಚ್ಚರಿಸ್ತಾರೆ. ಆದರೆ ಶ್ರದ್ಧಾ ಎಷ್ಟರ ಮಟ್ಟಿಗೆ ಪ್ರೀತಿಗೆ ಬಲಿಯಾಗಿದ್ದಾಳೆಂದರೆ ತನ್ನನ್ನು ಹೆತ್ತು ಹೊತ್ತ ತಾಯಿಯ ಮಾತನ್ನೇ ಧಿಕ್ಕರಿಸ್ತಾಳೆ. ನನಗೆ ನನ್ನ ಜೀವನ ಏನು ಎಂಬುದು ಗೊತ್ತು, ಇನ್ಮುಂದೆ ನೀವು ನನ್ನನ್ನು ಸಂಪರ್ಕಿಸಬೇಡಿ ಎಂದು ಹೇಳಿ ತನ್ನ ಕುಟುಂಬದೊಂದಿಗಿನ ಎಲ್ಲ ಸಂಬಂಧಗಳನ್ನು ಕಡಿದುಕೊಂಡು ಆಫ್ತಾಬ್ ಜೊತೆ ಹೊರಟು ಹೋಗ್ತಾಳೆ. ಸೆಪ್ಟೆಂಬರ್ 2019 ಆ ದಿನ ಅವಳು ಮಾಡಿದ ಈ ಒಂದು ನಿರ್ಧಾರ ಅವಳ ಬದುಕಿನ ಅತಿ ದೊಡ್ಡ ದುರಂತಕ್ಕೆ ನಾಂದಿಯಾಯಿತು. ಮುಂದೆ 2020ರಲ್ಲಿ ತಾಯಿ ಹೃದಯಾಘಾತದಿಂದ ಸಾವನ್ನಪ್ಪಿದಾಗಲೂ ಶ್ರದ್ಧಾ ಸಂಪೂರ್ಣವಾಗಿ ಆಫ್ತಾಬ್ ಮೇಲೆಯೇ ಮಾನಸಿಕವಾಗಿ ಅವಲಂಬಿತಳಾಗಿದ್ಲು. ಆದರೆ ಅವಳಿಗೆ ಗೊತ್ತಿರಲಿಲ್ಲ ತಾನು ಪ್ರೀತಿಸಿದ ವ್ಯಕ್ತಿ ಒಬ್ಬ ಪ್ರೇಮಿಯಲ್ಲ, ಬದಲಿಗೆ ಒಬ್ಬ ಕ್ರೂರ ಮೃಗ ಎಂದು. ಸಂಬಂಧದ ಆರಂಭದಲ್ಲಿದ್ದ ಆ ಚಾರ್ಮ್ ಮಾಯವಾಗಿ ಆಫ್ತಾಬ್ನ ಅಸಲಿ ಮುಖ ನಿಧಾನವಾಗಿ ಹೊರಬರತೊಡಗಿತು. ಇಲ್ಲಿಂದ ಶುರುವಾಯಿತು ಅಸಲಿ ಕತೆ. ಶ್ರದ್ಧಾ ಮತ್ತು ಆಫ್ತಾಬ್ ಒಂದೇ ಮನೆಯಲ್ಲಿ ಮದುವೆಯಾಗದೆ ವಾಸಿಸಲು ಶುರು ಮಾಡ್ತಾರೆ. ಶುರು ಮಾಡಿದ ಮೇಲೆ ಶ್ರದ್ಧಾ ತನ್ನ ತಾಯಿ ಸುಮನ್ ವಾಕರ್ ಈಕೆ ಬಳಿ ಈ ವಿಷಯವನ್ನು ಮುಚ್ಚಿಡಬಾರದು ಎಂದು ನಿರ್ಧರಿಸ್ತಾಳೆ. ಅವಳು ಫಾಲ್ಕರ್ಗೆ ಹೋಗಿ ತನ್ನ ತಾಯಿಯ ಮುಂದೆ ನಿಂತು, ನಾನು ಆಫ್ತಾಬ್ ಎಂಬ ಹುಡುಗನನ್ನು ಪ್ರೀತಿಸುತ್ತಿದ್ದೇನೆ ಮತ್ತು ಅವನ ಜೊತೆ ಲಿವ್ ಇನ್ ಸಂಬಂಧದಲ್ಲಿದ್ದೇನೆ, ಅಷ್ಟೇ ಅಲ್ಲದೆ ಅವನನ್ನೇ ಮದುವೆಯಾಗಲು ಬಯಸುತ್ತೇನೆ ಎಂದು ನೇರವಾಗಿ ಹೇಳ್ತಾಳೆ. ಈ ಮಾತು ಕೇಳಿದ ಸುಮನ್ ವಾಕರ್ ಅಂದರೆ ಶ್ರದ್ಧಾ ವಾಕರ್ ತಾಯಿ ಅವರಿಗೆ ಆಕಾಶವೇ ತಲೆ ಮೇಲೆ ಬಿದ್ದಂತಾಗುತ್ತದೆ. ಅವರು ಆ ಕ್ಷಣವೇ ಇದನ್ನು ವಿರೋಧಿಸಿ, ನಾವು ಹಿಂದೂಗಳು, ಅವನು ಮುಸ್ಲಿಂ, ಸಮಾಜ ಮತ್ತು ನಮ್ಮ ಕುಟುಂಬ ಈ ಭಿನ್ನ ಧರ್ಮದ ಸಂಬಂಧವನ್ನು ಎಂದಿಗೂ ಒಪ್ಪಲು ಸಾಧ್ಯವಿಲ್ಲ, ದಯವಿಟ್ಟು ಈ ಹಠ ಬಿಟ್ಟು ಬಿಡು ಎಂದು ಕಳಕಳಿಯಿಂದ ಬೇಡಿಕೊಳ್ತಾರೆ. ಆದರೆ ಶ್ರದ್ಧಾ ಯಾವುದಕ್ಕೂ ಬಗ್ಗದಿದ್ದಾಗ ಸುಮನ್ ತನ್ನ ಪತಿ ವಿಕಾಸ್ ವಾಕರ್ ಅವರನ್ನು ಸಹಾಯಕ್ಕಾಗಿ ಕರೀತಾರೆ. ತಂದೆ ವಿಕಾಸ್ ಕೂಡ ಶ್ರದ್ಧಾಗೆ ಸಾಕಷ್ಟು ತಿಳಿ ಹೇಳಲು ಪ್ರಯತ್ನಿಸ್ತಾರೆ. ಮಗಳೇ, ಈ ಸಂಬಂಧ ನಿನಗೆ ಒಳಿತಲ್ಲ, ನಮ್ಮ ಮಾತನ್ನು ಕೇಳು ಎಂದು ಮನವೊಲಿಸಲು ನೋಡ್ತಾರೆ. ಆದರೆ ಪ್ರೀತಿಯ ಅಮಲಿನಲ್ಲಿದ್ದ ಶ್ರದ್ಧಾಗೆ ಹೆತ್ತವರ ಕಾಳಜಿ ಕೇವಲ ಅಡ್ಡಿಯಂತೆ ಕಾಣಿಸುತ್ತದೆ. ಜಗಳ ವಿಕೋಪಕ್ಕೆ ಹೋದಾಗ ಶ್ರದ್ಧಾ ತನ್ನ ತಂದೆ ತಾಯಿಯ ಮುಂದೆ ನಿಂತು ಕಿರಿಚುತ್ತಾಳೆ, ಹಾಗೆ ಇವತ್ತಿನಿಂದ ನನಗೆ ಯಾವುದೇ ಕುಟುಂಬ ಇಲ್ಲ, ನನ್ನ ಮತ್ತು ನಿಮ್ಮ ಸಂಬಂಧ ಇಲ್ಲಿಗೆ ಕೊನೆ ಆಯಿತು, ನನಗೀಗ ಆಫ್ತಾಬ್ ಅಷ್ಟೇ ಪ್ರಪಂಚ, ಇನ್ಮುಂದೆ ನನ್ನನ್ನು ಸಂಪರ್ಕಿಸಲು ಪ್ರಯತ್ನಿಸಬೇಡಿ ಎಂದು ಅತ್ಯಂತ ಕಠೋರವಾಗಿ ಹೇಳಿ ಮನೆಯಿಂದ ಹೊರ ಹೋಗ್ತಾಳೆ. ಸೆಪ್ಟೆಂಬರ್ 2019ರಲ್ಲಿ ಶ್ರದ್ಧಾ ತನ್ನ ಹೆತ್ತವರೊಂದಿಗಿನ ಎಲ್ಲ ಸಂಪರ್ಕವನ್ನು ಕಡಿದುಕೊಳ್ತಾಳೆ. ಅವಳು ತನ್ನ ಮನೆಯವರ ಫೋನ್ ಕೂಡ ಎತ್ತುತ್ತಿರಲಿಲ್ಲ. ಅವಳ ತಮ್ಮ ಶ್ರೀಜಯ್ ಕೇವಲ ಇನ್ಸ್ಟಾಗ್ರಾಮ್ ಸ್ಟೋರಿಗಳನ್ನು ನೋಡಿ ಅಕ್ಕ ಬದುಕಿದ್ದಾಳೆ ಎಂದು ಸಮಾಧಾನ ಮಾಡಿಕೊಳ್ಳುತ್ತಿದ್ದನು. ಈ ಕಡೆ ಮಗಳ ಹಠ ಮತ್ತು ಅವಳ ನೆನಪಿನಲ್ಲೇ ಶ್ರದ್ಧಾಳ ತಾಯಿ ಸುಮನ್ ಅವರ ಆರೋಗ್ಯ ದಿನೇ ದಿನೇ ಕ್ಷೀಣಿಸಲು ಶುರು ಮಾಡುತ್ತದೆ. ಕೊನೆಗೆ ಜನವರಿ 28, 2020ರಂದು ಸುಮನ್ ಅವರು ತೀವ್ರ ಹೃದಯಾಘಾತದಿಂದ ಸಾವನ್ನಪ್ಪುತ್ತಾರೆ. ತಾಯಿಯ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಿದ ಶ್ರದ್ಧಾ ತನ್ನ ತಂದೆಯ ಕೈ ಹಿಡಿದು ಬಿಕ್ಕಿ ಬಿಕ್ಕಿ ಹೇಳ್ತಾಳೆ. ಈ ಸಾವಿನ ನಂತರ ಶ್ರದ್ಧಾ ಮಾನಸಿಕವಾಗಿ ತೀರಾ ಹದಗೆಡ್ತಾಳೆ ಮತ್ತು ಸಂಪೂರ್ಣವಾಗಿ ಆಫ್ತಾಬ್ ಮೇಲೆ ಅವಲಂಬಿತಳಾಗ್ತಾಳೆ. ಸರಿಯಾಗಿ ಇದೇ ಸಮಯವನ್ನು ಕಾಯುತ್ತಿದ್ದ ಆಫ್ತಾಬ್ ತನ್ನ ಕ್ರೂರ ಮುಖವನ್ನು
ತೋರಿಸಲು ಶುರು ಮಾಡ್ತಾನೆ. ಆಫ್ತಾಬ್ ಯಾವುದೇ ಜವಾಬ್ದಾರಿಯುತ ಕೆಲಸ ಮಾಡ್ತಿರ್ಲಿಲ್ಲ. ಬದಲಿಗೆ ಶ್ರದ್ಧಾಳ ಸಂಪಾದನೆಯಲ್ಲಿ ಮಜಾ ಮಾಡುತ್ತಾ ಅವಳ ಮೇಲೆಯೇ ದಬ್ಬಾಳಿಕೆ ನಡೆಸಲು ಶುರು ಮಾಡ್ತಾನೆ. ಆ ಪ್ರೀತಿಯ ಸಂಬಂಧ ಈಗ ಒಂದು ಕತ್ತು ಇಸುಕುವ ಬಲೆಯಾಗಿ ಬದಲಾಗಿರುತ್ತದೆ. ಯಾವಾಗ ಶ್ರದ್ಧಾ ಮದುವೆಯ ಬಗ್ಗೆ ಒತ್ತಾಯ ಮಾಡುತ್ತಿದ್ದಳೋ ಆಗಲೆಲ್ಲ ಆಫ್ತಾಬ್ ಅವಳಿಗೆ ಅಮಾನವೀಯವಾಗಿ ಹೊಡೆಯುತ್ತಿದ್ದನು. ಒಮ್ಮೆ ಆತ ಎಷ್ಟು ಕ್ರೂರವಾಗಿ ಹೊಡೆದಿದ್ದ ಅಂದರೆ, ಶ್ರದ್ಧಾ ತನ್ನ ಸ್ನೇಹಿತೆಯೊಬ್ಬಳಿಗೆ ಫೋನ್ ಮಾಡಿ ಇವತ್ತು ರಾತ್ರಿ ನಾನು ಇವನ ಜೊತೆ ಇದ್ದರೆ ಇವನು ನನ್ನನ್ನು ಕೊಲೆ ಮಾಡಿಬಿಡ್ತಾನೆ ಎಂದು ರೋಧಿಸುತ್ತಾ ಹೇಳಿದ್ಲಂತೆ. ಅವಳು ಪೊಲೀಸ್ ದೂರು ನೀಡಲು ಕೂಡ ಮುಂದಾಗಿದ್ಲು. ಆದರೆ ಆಫ್ತಾಬ್ ಪ್ರತಿ ಬಾರಿಯೂ ಮೊಸಳೆ ಕಣ್ಣೀರು ಸುರಿಸಿ ಕ್ಷಮೆ ಕೇಳಿ ಅವಳನ್ನು ಮತ್ತೆ ತನ್ನ ಬಲೆಗೆ ಬೀಳಿಸಿಕೊಳ್ಳುತ್ತಿದ್ದನು. ಶ್ರದ್ಧಾ ಒಂದು ದಿನ ಇವನು ಸರಿಯಾಗುತ್ತಾನೆ, ನಮ್ಮ ಮದುವೆ ಆಗುತ್ತದೆ ಎಂಬ ಭ್ರಮೆಯಲ್ಲೇ ನರಳುತ್ತಾ ಕಾಲ ಕಳೆಯುತ್ತಾಳೆ. ಇತ್ತ ಆಫ್ತಾಬ್ ತನ್ನ ಹಳೆಯ ಡೇಟಿಂಗ್ ಅಭ್ಯಾಸಗಳನ್ನು ಬಿಡದೆ ಇತರ ಹುಡುಗಿಯರ ಜೊತೆ ಸಂಬಂಧ ಮುಂದುವರಿಸುತ್ತಾ ಶ್ರದ್ಧಾಗೆ ಮಾನಸಿಕ ಹಿಂಸೆ ನೀಡುತ್ತಲೇ ಇರ್ತಾನೆ. ಹಾಗೆ ಇದರ ಬಗ್ಗೆ ಏನಾದರೂ ಪ್ರಶ್ನೆ ಮಾಡಿದರೆ ಶ್ರದ್ಧಾಳನ್ನೇ ಪಾಪದವಳು, ನಿನಗೆ ಸಂಶಯ ಹೆಚ್ಚು ಎಂದು ಹೀಯಾಳಿಸುತ್ತಿರ್ತಾನೆ. 2022ರ ವೇಳೆಗೆ ಆಫ್ತಾಬ್ನ ಕುಟುಂಬಕ್ಕೂ ಶ್ರದ್ಧಾಳ ಬಗ್ಗೆ ಈ ವಿಷಯ ತಿಳಿದು ಬರುತ್ತೆ. ಅವರು ಈ ಸಂಬಂಧವನ್ನು ನಿರಾಕರಿಸ್ತಾರೆ. ಮುಂಬೈನ ಜೀವನ ಗೊಂದಲಮಯವಾದಾಗ ಆಫ್ತಾಬ್ ಒಂದು ಹೊಸ ದಾಳ ಉರುಳಿಸ್ತಾನೆ. ಮುಂಬೈನಲ್ಲಿ ನಮ್ಮ ಕುಟುಂಬದವರು ನಮಗೆ ನೆಮ್ಮದಿಯಿಂದ ಇರಲು ಬಿಡುವುದಿಲ್ಲ, ನಾವು ದೆಹಲಿಗೆ ಹೋಗೋಣ, ಅಲ್ಲಿ ಹೊಸ ಬದುಕು ಆರಂಭಿಸೋಣ ಎಂದು ಶ್ರದ್ಧಾಳನ್ನು ನಂಬಿಸ್ತಾನೆ. ಜಗಳಗಳಿಂದ ಬೇಸತ್ತಿದ್ದ ಶ್ರದ್ಧಾ ದೆಹಲಿಗೆ ಹೋದರೆ ಎಲ್ಲವೂ ಸರಿಯಾಗಬಹುದು ಎಂದು ಭಾವಿಸಿ ಒಪ್ಪಿಕೊಳ್ತಾಳೆ. ದೆಹಲಿಗೆ ಹೋಗುವ ಮೊದಲು ಮೇ 2022ರ ಆರಂಭದಲ್ಲಿ ಅವರು ಹಿಮಾಚಲ ಪ್ರದೇಶಕ್ಕೆ ಪ್ರವಾಸ ಹೋಗ್ತಾರೆ. ನಂತರ ಮೇ 8, 2022ರಂದು ದೆಹಲಿಗೆ ಬಂದು ಸೇರ್ತಾರೆ. ಮೇ 15ರಂದು ದೆಹಲಿಯ ಛತರ್ಪುರ ಎಂಬ ಪ್ರದೇಶದಲ್ಲಿ ಒಂದು ಫ್ಲ್ಯಾಟ್ ಬಾಡಿಗೆಗೆ ಪಡೆಯುತ್ತಾರೆ. ದೆಹಲಿಯ ಹೊಸ ಪರಿಸರದಲ್ಲಿ ತಾನು ಆಫ್ತಾಬ್ನೊಂದಿಗೆ ಸುಖವಾಗಿ ಬಾಳಬಹುದು ಎಂದು ಕನಸು ಕಂಡಿದ್ದ ಶ್ರದ್ಧಾಗೆ ತಾನು ತನ್ನ ಸಾವಿನ ಮನೆಗೆ ಹೋಗುತ್ತಿದ್ದೇನೆ ಎಂಬ ಕಲ್ಪನೆಯೂ ಇರಲಿಲ್ಲ. ಆ ಫ್ಲ್ಯಾಟ್ ಪಡೆದ ಕೇವಲ 3 ದಿನಗಳಲ್ಲಿ ಆಫ್ತಾಬ್ ತನ್ನ ಕ್ರೂರ ಯೋಜನೆಯನ್ನು ಕಾರ್ಯರೂಪಕ್ಕೆ ತರ್ತಾನೆ. ಮೇ 18, 2022 ಅಂದು ದೆಹಲಿಗೆ ಬಂದು ಕೇವಲ 10 ದಿನಗಳಾಗಿದ್ದವು. ಶ್ರದ್ಧಾ ಮತ್ತು ಆಫ್ತಾಬ್ ನಡುವೆ ಮತ್ತೆ ಅದೇ ಹಳೆಯ ಮದುವೆ ವಿಚಾರವಾಗಿ ಜಗಳ ಶುರುವಾಯಿತು. ದೆಹಲಿಗೆ ಬಂದ ಮೇಲಾದರೂ ಆಫ್ತಾಬ್ ತನ್ನನ್ನು ಮದುವೆಯಾಗುತ್ತಾನೆ ಎಂಬ ನಂಬಿಕೆಯಲ್ಲಿದ್ದ ಶ್ರದ್ಧಾಗೆ ಆತನ ನಿರ್ಲಕ್ಷ್ಯ ನೋವು ತರಿಸಿತು. ಸಂಜೆಯ ಸಮಯದಲ್ಲಿ ಮನೆಯ ಖರ್ಚು ಮತ್ತು ಮದುವೆಯ ಮಾತುಕತೆ ಈ ಎರಡರ ನಡುವೆ ಸಂಘರ್ಷ ಎದ್ದು ವಿಕೋಪಕ್ಕೆ ಹೋಗಿ ಇಬ್ಬರ ನಡುವೆ ಕೈ ಮಿಲಾಯಿಸುವ ಹಂತಕ್ಕೆ ತಲುಪಿತು. ಈ ಜಗಳದಲ್ಲಿ ತಾಳ್ಮೆ ಕಳೆದುಕೊಂಡ 28 ವರ್ಷದ ಆಫ್ತಾಬ್ ಶ್ರದ್ಧಾಳನ್ನು ಜೋರಾಗಿ ತಳ್ತಾನೆ. ಆಕೆ ಕೆಳಗೆ ಬಿದ್ದ ತಕ್ಷಣವೇ ಆಕೆ ಎದೆಯ ಮೇಲೆ ಕುಳಿತುಕೊಂಡು ಆಫ್ತಾಬ್ ತನ್ನ 2 ಕೈಗಳಿಂದ ಆಕೆ ಗಂಟಲನ್ನು ಬಲವಾಗಿ ಇಸುಕಲು ಶುರು ಮಾಡ್ತಾನೆ. ಶ್ರದ್ಧಾ ಬದುಕಲು ಹರಸಾಹಸ ಪಡ್ತಾಳೆ, ಕೈಕಾಲು ಬಡಿದುಕೊಳ್ತಾಳೆ, ಆಫ್ತಾಬ್ನ ಹಿಡಿತದಿಂದ ತಪ್ಪಿಸಿಕೊಳ್ಳಲು ಯತ್ನಿಸ್ತಾಳೆ. ಆದರೆ ಆಫ್ತಾಬ್ನ ಕ್ರೌರ್ಯದ ಮುಂದೆ ಆಕೆಯ ಶಕ್ತಿ ಕುಂದಿ ಹೋಗಿತ್ತು. ಆಕೆಯ ಉಸಿರು ಸಂಪೂರ್ಣವಾಗಿ ನಿಂತು ಶರೀರ ನೀಲಿ ಬಣ್ಣಕ್ಕೆ ತಿರುಗುವವರೆಗೂ ಆತ ಹಿಡಿತ ಸಡಿಲಿಸಲಿಲ್ಲ. ಕೊನೆಗೂ ತಾನು ಪ್ರೀತಿಸಿದ ಹುಡುಗಿಯ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು. ಆದರೆ ಅತ್ಯಂತ ಆಘಾತಕಾರಿ ವಿಷಯವೆಂದರೆ ಕೊಲೆ ಮಾಡಿದ ನಂತರ ಆಫ್ತಾಬ್ಗೆ ಕಿಂಚಿತ್ತು ಭಯ ಅಥವಾ ಪಶ್ಚಾತ್ತಾಪವಾಗಲಿಲ್ಲ. ಆತ ಹೆಣದ ಪಕ್ಕದಲ್ಲೇ ಕುಳಿತು ನಿರಾಳವಾಗಿ ವಿಶ್ರಮಿಸುತ್ತಿದ್ದನು. ತನಗೆ ಹಸಿವಾಗುತ್ತಿದೆ ಎಂದು ಅನಿಸಿದಾಗ ಆನ್ಲೈನ್ನಲ್ಲಿ ಫುಡ್ ಆರ್ಡರ್ ಮಾಡಿ ಡೆಲಿವರಿ ಬಾಯ್ ಬಂದಾಗ ಬಾಗಿಲಲ್ಲೇ ಊಟ ಇಸ್ಕೊಂಡು ಬಂದು ಶ್ರದ್ಧಾಳ ಶವದ ಪಕ್ಕದಲ್ಲಿ ಕುಳಿತು ಅತ್ಯಂತ ಶಾಂತವಾಗಿ ಊಟ ಮಾಡುತ್ತಿದ್ದನು. ಅಷ್ಟೇ ಅಲ್ಲ, ಆ ರಾತ್ರಿ ಆತ ಬಿಯರ್ ಕುಡಿದು ಬೇರೆ ಕೋಣೆಗೆ ಹೋಗಿ ನೆಮ್ಮದಿಯಾಗಿ ನಿದ್ರಿಸಿದನು. ಮರುದಿನ ಬೆಳಿಗ್ಗೆ ಮೇ 19ರಂದು ಎದ್ದಾಗ ಆತನ ಮುಂದಿದ್ದ ಸವಾಲು ಹೆಣವನ್ನು ವಿಲೇವಾರಿ ಮಾಡುವುದು. ಒಬ್ಬ ವೃತ್ತಿಪರ ಶೆಫ್ ಆಗಿದ್ದ ಆಫ್ತಾಬ್ಗೆ ಮಾಂಸವನ್ನು ಹೇಗೆ ಕತ್ತರಿಸಬೇಕು ಎಂಬ ಅರಿವಿತ್ತು. ಆತ ತಕ್ಷಣವೇ ಮಾರ್ಕೆಟ್ಗೆ ಹೋಗಿ 300 ಲೀಟರ್ನ ಒಂದು ದೊಡ್ಡ ಫ್ರಿಡ್ಜ್ ಖರೀದಿ ಮಾಡ್ತಾನೆ. ನಂತರ ಹಾರ್ಡ್ವೇರ್ ಅಂಗಡಿಗೆ ಹೋಗಿ ಮಾಂಸ ಕತ್ತರಿಸುವ ಒಂದು ಕತ್ತಿಯನ್ನು ಪರ್ಚೇಸ್ ಮಾಡ್ತಾನೆ. ಹಾಗೆ ರಕ್ತದ ಕಲೆಗಳನ್ನು ಅಳಿಸಲು ಬ್ಲೀಚ್ ಮತ್ತು ಪ್ರಬಲವಾದ ಕೆಮಿಕಲ್ಸ್ ಹಾಗೂ ಕಸ ಹಾಕುವ ದೊಡ್ಡ ಗಾತ್ರದ ಪ್ಲಾಸ್ಟಿಕ್ ಬ್ಯಾಗ್ಗಳನ್ನು ತರ್ತಾನೆ. ಮನೆಗೆ ಬಂದವನೇ ಶ್ರದ್ಧಾಳ ಶವವನ್ನು ಎಳೆದುಕೊಂಡು ಹೋಗಿ ಬಾತ್ರೂಮ್ನಲ್ಲಿ ಹಾಕ್ತಾನೆ. ರಕ್ತ ಹೆಪ್ಪುಗಟ್ಟಬಾರದು ಎಂಬ ಕಾರಣಕ್ಕೆ ಶವರನ್ನು ಫುಲ್ ಸ್ಪೀಡ್ನಲ್ಲಿ ಆನ್ ಮಾಡ್ತಾನೆ. ನಂತರ ಆ ಹರಿತವಾದ ಕತ್ತಿಯಿಂದ ತಾನು ಪ್ರೀತಿಸಿದ ಹುಡುಗಿಯ ದೇಹವನ್ನು ಒಂದೊಂದಾಗಿ ಕತ್ತರಿಸಲು ಶುರು ಮಾಡ್ತಾನೆ. ದೇಹದ ರಚನೆಯ ಬಗ್ಗೆ ಇಂಟರ್ನೆಟ್ನಲ್ಲಿ ಮೊದಲೇ ಓದಿಕೊಂಡಿದ್ದ ಆತ ಅತ್ಯಂತ ಅಮಾನವೀಯವಾಗಿ ದೇಹವನ್ನು 35 ತುಂಡುಗಳಾಗಿ ಮಾಡ್ತಾನೆ. ಈ ಕೆಲಸ ಮಾಡುವಾಗ ಆತನ ಕೈಗೂ ಒಂದು ಗಾಯವಾಗುತ್ತದೆ. ಆದರೆ ಆತ ತಕ್ಷಣವೇ ವೈದ್ಯರ ಬಳಿ ಹೋಗಿ ಹಣ್ಣು ಕತ್ತರಿಸುವಾಗ ಗಾಯವಾಯಿತು ಎಂದು ಸುಳ್ಳು ಹೇಳಿ ಹೊಲಿಗೆ ಹಾಕಿಸಿಕೊಂಡು ಬಂದು ಮತ್ತೆ ತನ್ನ ರಾಕ್ಷಸ ಕೃತ್ಯವನ್ನು ಮುಂದುವರಿಸ್ತಾನೆ. ಆ 35 ತುಂಡುಗಳನ್ನು ಒಂದೊಂದಾಗಿ ಪ್ಲಾಸ್ಟಿಕ್ ಬ್ಯಾಗ್ನಲ್ಲಿ ಪ್ಯಾಕ್ ಮಾಡಿ
ಹೊಸ ಫ್ರಿಜ್ನ ಫ್ರೀಜರ್ನಲ್ಲಿ ಜೋಡಿಸಿಡ್ತಾನೆ. ಮನುಷ್ಯತ್ವವೇ ಇಲ್ಲದ ಆ ನರಧಾಮ ಅದೇ ಫ್ರಿಜ್ನಲ್ಲಿ ತನ್ನ ತಿಂಡಿ ತಿನಿಸುಗಳನ್ನು ಇಟ್ಟುಕೊಂಡು ದಿನನಿತ್ಯ ಬಳಸುತ್ತಿದ್ದನು. ಶ್ರದ್ಧಾಳ ದೇಹವನ್ನು ಇತ್ತ 35 ತುಂಡುಗಳಾಗಿ ಕತ್ತರಿಸಿದ ನಂತರ ಆಫ್ತಾಬ್ನ ಅಸಲಿ ಕ್ರೌರ್ಯ ಶುರುವಾಗುತ್ತೆ. ಆತ ಆ ತುಂಡುಗಳನ್ನು ಒಂದೊಂದಾಗಿ ಕಪ್ಪು ಪಾಲಿಥೀನ್ ಬ್ಯಾಗ್ಗಳಲ್ಲಿ ಪ್ಯಾಕ್ ಮಾಡಿ ತಾನು ಹೊಸದಾಗಿ ಖರೀದಿಸಿದ್ದ 300 ಲೀಟರ್ ಫ್ರಿಜ್ನ ಫ್ರೀಜರ್ನಲ್ಲಿ ಅತ್ಯಂತ ವ್ಯವಸ್ಥಿತವಾಗಿ ಜೋಡಿಸಿಟ್ಟಿದ್ದನು. ಅತ್ಯಂತ ಆಘಾತಕಾರಿ ವಿಷಯವೇನೆಂದರೆ, ಅದೇ ಫ್ರಿಜ್ನಲ್ಲಿ ಆತ ತಾನು ಕುಡಿಯುವ ಹಾಲಿನ ಪ್ಯಾಕೆಟ್, ನೀರು ಮತ್ತು ತಿಂಡಿಗಳನ್ನು ಇಡುತ್ತಿದ್ದನು. ಪ್ರತಿದಿನ ಫ್ರಿಜ್ ತೆರೆದಾಗಲೆಲ್ಲ ಆತನಿಗೆ ಶ್ರದ್ಧಾಳ ಕತ್ತರಿಸಿದ ದೇಹದ ಭಾಗಗಳು ಕಾಣಿಸುತ್ತಿದ್ದವು. ಆದರೆ ಆತನಲ್ಲಿ ಕಿಂಚಿತ್ತೂ ಭಯವಾಗಲಿ ಅಥವಾ ಪಶ್ಚಾತ್ತಾಪವಾಗಲಿ ಇರಲಿಲ್ಲ. ಆತ ಅತ್ಯಂತ ನಿರಾಳವಾಗಿ ಫ್ರಿಜ್ನಿಂದ ಹಾಲು ತೆಗೆದು ಚಹಾ ಮಾಡಿಕೊಂಡು ಕುಡಿಯುತ್ತಿದ್ದನು. ಮೇ ತಿಂಗಳ ಬಿಸಿಲಿನಲ್ಲಿ ಶವದ ವಾಸನೆ ಹೊರಗೆ ಬರಬಾರದು ಎಂಬ ಕಾರಣಕ್ಕೆ ಆಫ್ತಾಬ್ ದಿನದ 24 ಗಂಟೆಯೂ ಮನೆಯಲ್ಲಿ ಅಗರಬತ್ತಿಗಳನ್ನು ಹಚ್ಚುತ್ತಿದ್ದನು ಮತ್ತು ರೂಮ್ ಫ್ರೆಷರ್ಗಳನ್ನು ಬಳಸುತ್ತಿದ್ದನು. ಮನೆಯ ನೆಲವನ್ನು ರಕ್ತದ ಕಲೆ ಇರದಂತೆ ಪ್ರಬಲವಾಗಿ ಕೆಮಿಕಲ್ಸ್ ಮತ್ತು ಬ್ಲೀಚ್ನಿಂದ ದಿನಕ್ಕೆ ಹಲವು ಬಾರಿ ತೊಳೆಯುತ್ತಿದ್ದನು. ಇದಾದ ನಂತರ ಆತ ತನ್ನ ಡೆಡ್ ಬಾಡಿ ಡಿಸ್ಪೋಸಲ್ ಮಾಸ್ಟರ್ ಪ್ಲಾನ್ ಜಾರಿಗೆ ತರ್ತಾನೆ. ಎಲ್ಲ ತುಂಡುಗಳನ್ನ ಒಂದೇ ಬಾರಿ ಎಸೆದರೆ ಸಿಕ್ಕಿ ಬೀಳುವ ಭಯವಿದ್ದ ಕಾರಣ ಆತ ಒಂದು ಭಯಾನಕ ದಿನಚರಿಯನ್ನು ರೂಪಿಸಿಕೊಂಡಿದ್ದ. ಮುಂದಿನ 17ರಿಂದ 18 ದಿನಗಳ ಕಾಲ ಪ್ರತಿ ದಿನ ರಾತ್ರಿ ಸುಮಾರು 2 ಗಂಟೆಗೆ ತನ್ನ ಬೆನ್ನು ಹೊರೆಯ ಬ್ಯಾಗ್ನಲ್ಲಿ 1 ಅಥವಾ 2 ಶವದ ತುಂಡುಗಳನ್ನು ಇಟ್ಟುಕೊಂಡು ಛತ್ತರ್ಪುರದಿಂದ ಹೊರಟು ಮೇವ್ರೋಲಿಯ ದಟ್ಟ ಅರಣ್ಯ ಪ್ರದೇಶಕ್ಕೆ ಹೋಗುತ್ತಿದ್ದನು. ಕಾಡಿನ ಅತಿ ಇರಿಚಾದ ಮತ್ತು ಸುಲಭವಾಗಿ ಜನರಿಗೆ ಕಾಣದ ಜಾಗಗಳಲ್ಲಿ ಆ ತುಂಡುಗಳನ್ನು ಪ್ರಾಣಿಗಳಿಗೆ ಆಹಾರವಾಗಲೆಂದು ಎಸೆಯುತ್ತಿದ್ದನು. ಆತ ಎಷ್ಟು ಚಾಣಾಕ್ಷನಾಗಿದ್ದನೆಂದರೆ, ಯಾವ ತುಂಡನ್ನು ಎಲ್ಲಿ ಎಸೆದಿದ್ದೇನೆ ಎಂಬುದು ನೆನಪಿರಲಿ ಎಂದು ಒಂದು ಡೈರಿಯಲ್ಲಿ ನಕ್ಷೆ ಅಥವಾ ಟಿಪ್ಪಣಿ ಬರೆದಿಡುತ್ತಿದ್ದನು. ಇದರಿಂದಾಗಿ ಒಂದೇ ಜಾಗದಲ್ಲಿ ಹೆಚ್ಚು ತುಂಡುಗಳು ಸಿಗದೆ ಪೊಲೀಸರಿಗೆ ಯಾವುದೇ ಸಂಶಯ ಬಾರದಂತೆ ಆತ ಪ್ಲಾನ್ ಮಾಡಿದ್ದನು. ಶ್ರದ್ಧಾಳ ಬಟ್ಟೆಗಳನ್ನು 2 ಭಾಗಗಳಾಗಿ ವಿಂಗಡಿಸಿ ಕೆಲವನ್ನ ಮನೆಯ ಹತ್ತಿರದ ಕಸದ ಬುಟ್ಟಿಗೆ ಮತ್ತು ಇನ್ನುಳಿದವನ್ನ ದೂರದ ಪಾಳು ಬಿದ್ದ ಜಾಗದಲ್ಲಿ ಎಸಿತಾನೆ. ದೇಹ ಕತ್ತರಿಸಲು ಬಳಸಿದ ಕತ್ತಿಯನ್ನು ಗುರುಗ್ರಾಮದ ಕಡೆಗೆ ಮತ್ತು ಅದರ ಹ್ಯಾಂಡಲನ್ನು ಮೈದಾನದ ಗಡಿಯ ಕೆರೆಯೊಂದಕ್ಕೆ ಎಸೆದು ಸಾಕ್ಷ್ಯ ನಾಶಪಡಿಸ್ತಾನೆ. ಆದರೆ ಆಫ್ತಾಬ್ನ ವಿಕೃತ ಮನಸ್ಥಿತಿಗೆ ಸಾಕ್ಷಿ ಅಂದರೆ, ಶ್ರದ್ಧಾಳ ಕತ್ತರಿಸಿದ ತಲೆ ಇನ್ನೂ ಫ್ರೀಜರ್ನಲ್ಲಿದ್ದಾಗಲೇ ಆತ ಮತ್ತೆ ಬಂಬಲ್ ಡೇಟಿಂಗ್ ಆ್ಯಪ್ ಬಳಸಲು ಶುರು ಮಾಡ್ತಾನೆ. ಅಷ್ಟೇ ಅಲ್ಲ, ಅದೇ ಆ್ಯಪ್ ಮೂಲಕ ಪರಿಚಯವಾದ ಮತ್ತೊಬ್ಬ ಹುಡುಗಿಯನ್ನು ತನ್ನ ಫ್ಲ್ಯಾಟ್ಗೆ ಕರೆಸಿಕೊಂಡಿದ್ದನು. ಆ ಹುಡುಗಿ ಅದೇ ಮನೆಯಲ್ಲಿ ಆಫ್ತಾಬ್ ಜೊತೆ ಕಾಲ ಕಳೆದಿದ್ದಳು. ಅದೇ ಫ್ರಿಜ್ನಲ್ಲಿದ್ದ ನೀರನ್ನು ಕುಡಿದಿದ್ದಳು. ಆದರೆ ಆಕೆಗೆ ಅಕ್ಕಪಕ್ಕದ ಫ್ರಿಜ್ನಲ್ಲೇ ಒಂದು ಹೆಣ್ಣಿನ ಕತ್ತರಿಸಿದ ತಲೆ ಇದೆ ಎಂಬ ಕಲ್ಪನೆಯೂ ಇರಲಿಲ್ಲ. ಕೊನೆಗೆ ಜೂನ್ 5ರಂದು ಆಫ್ತಾಬ್ ಶ್ರದ್ಧಾಳ ತಲೆಯನ್ನು ಫ್ರಿಜ್ನಿಂದ ಹೊರತೆಗೆದನು. ಮುಖದ ಗುರುತು ಸಿಗಬಾರದು ಎಂಬ ಕಾರಣಕ್ಕೆ ಒಂದು ನಿರ್ಜನ ಪ್ರದೇಶದಲ್ಲಿ ಆ ತಲೆಯನ್ನು ಸುಟ್ಟು ಹಾಕಿ ಸಾಕ್ಷ್ಯವನ್ನು ಸಂಪೂರ್ಣವಾಗಿ ಅಳಿಸಲು ಪ್ರಯತ್ನ ಮಾಡ್ತಾನೆ. ಆಫ್ತಾಬ್ ತನ್ನನ್ನು ತಾನು ಕಾನೂನಿಗಿಂತ ಮಿಗಿಲಾದವನು ಎಂದು ಭಾವಿಸಿ ಡಿಜಿಟಲ್ ಲೋಕದಲ್ಲಿ ಶ್ರದ್ಧಾ ಇನ್ನು ಬದುಕಿದ್ದಾಳೆ ಎಂದು ಬಿಂಬಿಸುವ ಹೊಸ ನಾಟಕವನ್ನು ಶುರು ಮಾಡಿದನು. ಆದರೆ ಕೊಲೆ ಮತ್ತು ಶವದ ವಿಲೇವಾರಿಯ ನಂತರ ಆಫ್ತಾಬ್ ತಾನು ಎಂದಿಗೂ ಸಿಕ್ಕಿ ಬೀಳುವುದಿಲ್ಲ ಎಂದು ಭಾವಿಸ್ತಾನೆ. ಇದಕ್ಕಾಗಿ ಆತ ಒಂದು ಡಿಜಿಟಲ್ ಮರ್ಡರ್ ಸಂಚು ರೂಪಿಸಿದನು. ಶ್ರದ್ಧಾಳ ಮೊಬೈಲ್ ಫೋನನ್ನು ತನ್ನ ಬಳಿಯೇ ಇಟ್ಟುಕೊಂಡು ಅವಳ ಇನ್ಸ್ಟಾಗ್ರಾಮ್ ಮತ್ತು ವಾಟ್ಸಪ್ ಮೂಲಕ ಅವಳ ಸ್ನೇಹಿತರಿಗೆ ಮೆಸೇಜ್ ಮಾಡುತ್ತಿದ್ದನು. ಇದರಿಂದ ಶ್ರದ್ಧಾ ಬದುಕಿದ್ದಾಳೆ ಮತ್ತು ಎಲ್ಲೋ ಆರಾಮವಾಗಿದ್ದಾಳೆ ಎಂದು ಎಲ್ಲರೂ ನಂಬುವಂತೆ ಮಾಡಿದನು. ಆದರೆ ಪಾಪದ ಕೊಡ ತುಂಬುವ ಕಾಲ ಹತ್ತಿರ ಬಂದಿತ್ತು. ಜೂನ್ ತಿಂಗಳಿನಿಂದ ಶ್ರದ್ಧಾ ಫೋನ್ ಸ್ವಿಚ್ ಆಫ್ ಬರತೊಡಗಿತ್ತು. ಅವಳ ಆತ್ಮೀಯ ಗೆಳೆಯ ಲಕ್ಷ್ಮಣ್ ಎಂಬುವನಿಗೆ ಅನುಮಾನ ಬಂದು ಶ್ರದ್ಧಾಳ ತಂದೆ ವಿಕಾಸ್ ವಕರ್ ಅವರಿಗೆ ಕರೆ ಮಾಡಿ ವಿಷಯ ತಿಳಿಸಿದರು. ಶ್ರದ್ಧಾಳ ತಮ್ಮ ಶ್ರೀಜಯ್ ಇನ್ಸ್ಟಾಗ್ರಾಮ್ ಚೆಕ್ ಮಾಡಿದಾಗ ತಿಂಗಳುಗಳಿಂದ ಯಾವುದೇ ಅಪ್ಡೇಟ್ ಇಲ್ಲದಿರುವುದು ಕಂಡು ಬಂತು. ಇದರಿಂದ ಗಾಬರಿಗೊಂಡ ವಿಕಾಸ್ ವಕರ್ ಅಕ್ಟೋಬರ್ 6, 2022ರಂದು ಮಹಾರಾಷ್ಟ್ರದ ಫಾಲ್ಕರ್ ಪೊಲೀಸ್ ಠಾಣೆಯಲ್ಲಿ ಮಗಳು ನಾಪತ್ತೆಯಾಗಿರುವ ಬಗ್ಗೆ ದೂರು ನೀಡ್ತಾರೆ. ತನಿಖೆ ಆರಂಭಿಸಿದ ಪೊಲೀಸರಿಗೆ ಶ್ರದ್ಧಾಳ ಕೊನೆಯ ಲೊಕೇಶನ್ ದೆಹಲಿ ಎಂದು ತಿಳಿಯಿತು. ಪ್ರಕರಣ ದೆಹಲಿ ಪೊಲೀಸರಿಗೆ ವರ್ಗಾವಣೆಯಾಯಿತು. ಪೊಲೀಸರು ವಿಚಾರಣೆಗೆ ಕರೆದಾಗ ಆಫ್ತಾಬ್ ಅತ್ಯಂತ ಶಾಂತವಾಗಿ ಮತ್ತು ಇಂಗ್ಲಿಷ್ನಲ್ಲಿ ಬಹಳ ಆತ್ಮವಿಶ್ವಾಸದಿಂದ ಸುಳ್ಳು ಹೇಳಿದನು. ಮೇ 22ರಂದು ನಮ್ಮಿಬ್ಬರ ನಡುವೆ ಜಗಳವಾಗಿ ಅವಳು ಫೋನ್ ಮತ್ತು ಬಟ್ಟೆ ತಗೊಂಡು ಮನೆ ಬಿಟ್ಟು ಹೋಗಿದ್ದಾಳೆ. ಅವಳು ಎಲ್ಲಿದ್ದಾಳೆ ಎಂದು ನನಗೂ ಗೊತ್ತಿಲ್ಲ ಎಂದು ನಂಬಿಸ್ತಾನೆ. ಆರಂಭದಲ್ಲಿ ಪೊಲೀಸರು ಇದನ್ನು ನಂಬಿದರು. ಆಫ್ತಾಬ್ ಮಾಡಿದ ಒಂದು ಸಣ್ಣ ತಪ್ಪು ಅವನನ್ನು ಸಿಲುಕಿಸಿತು. ಪೊಲೀಸರು ಶ್ರದ್ಧಾಳ ಬ್ಯಾಂಕ್ ಖಾತೆಗಳನ್ನು ಪರಿಶೀಲಿಸಿದಾಗ ಆಫ್ತಾಬ್ ಹೇಳಿದ ದಿನಾಂಕದ ನಂತರ ಅಂದರೆ ಮೇ 26ರಂದು ಶ್ರದ್ಧಾಳ ಖಾತೆಯಿಂದ ಆಫ್ತಾಬ್ ಖಾತೆಗೆ 54,000 ರೂಪಾಯಿ ವರ್ಗಾವಣೆ ಆಗಿತ್ತು. ಅಷ್ಟೇ ಅಲ್ಲದೆ ಆ ಸಮಯದಲ್ಲಿ ಫೋನ್ನ ಲೊಕೇಶನ್
ಛತ್ತರ್ಪುರದ ಅದೇ ಫ್ಲ್ಯಾಟ್ ಆಗಿತ್ತು. ಮನೆ ಬಿಟ್ಟು ಹೋದವಳ ಫೋನ್ ನಿಮ್ಮ ಮನೆಯಲ್ಲೇ ಆನ್ ಆಗಿದ್ದು ಹೇಗೆ ಎಂದು ಪೊಲೀಸರು ಬಿಗಿಯಾಗಿ ಪ್ರಶ್ನಿಸಿದಾಗ ಆಫ್ತಾಬ್ ತಡ ಬಡಾಯಿಸಿದನು. ಕೊನೆಗೆ ಪೊಲೀಸರ ಕಠಿಣ ವಿಚಾರಣೆಗೆ ಬಗ್ಗಿದ್ದ ಆಫ್ತಾಬ್ ಹೌದು ನಾನೇ ಅವಳನ್ನು ಕೊಂದೆ ಎಂದು ಒಪ್ಪಿಕೊಂಡನು. ಆತ ನೀಡಿದ್ದ ಮಾಹಿತಿಯ ಮೇರೆಗೆ ಪೊಲೀಸರು ಮೇರೋಲಿ ಕಾಡಿಗೆ ಕರೆದೊಯ್ದಾಗ ಅಲ್ಲಿ ಕೆಲವು ಮೂಳೆಗಳು ಮತ್ತು ದವಡೆಯ ಭಾಗ ಸಿಕ್ಕಿತ್ತು. DNA ಪರೀಕ್ಷೆಯಲ್ಲಿ ಅವು ಶ್ರದ್ಧಾಳದ್ದೇ ಎಂದು ಸಾಬೀತಾಯಿತು. ಆಫ್ತಾಬ್ನನ್ನು ನಾರ್ಕೋ ಮತ್ತು ಪಾಲಿಗ್ರಾಫಿ ಟೆಸ್ಟ್ಗಳಿಗೂ ಒಳಪಡಿಸಲಾಯಿತು. ಅಲ್ಲಿಯೂ ಆತ ತನ್ನ ಕೃತ್ಯವನ್ನು ಒಪ್ಪಿಕೊಂಡನು. ಪ್ರೀತಿ ಹೆಸರಿನಲ್ಲಿ ನಡೆದ ಈ ಕ್ರೂರ ಕೃತ್ಯ ಇಡೀ ದೇಶದ ಕಣ್ಣು ತೆರೆಸಿತು. ಇಂದು ಆಫ್ತಾಬ್ ಜೈಲಿನಲ್ಲಿದ್ದಾನೆ ಮತ್ತು ಈ ಹೈ ಪ್ರೊಫೈಲ್ ಪ್ರಕರಣ ನ್ಯಾಯಾಲಯದಲ್ಲಿ ಅಂತಿಮ ಹಂತದಲ್ಲಿದೆ. ಸೊ ಸ್ನೇಹಿತರೆ, ಈ ಕತೆ ಒಂದು ಕೇವಲ ಕ್ರೈಮ್ ಸ್ಟೋರಿ ಅಲ್ಲ, ಬದಲಿಗೆ ಇದೊಂದು ಎಚ್ಚರಿಕೆ ಗಂಟೆ. ಪ್ರೀತಿ ಅಂದವಾಗಿರಲಿ, ಆದರೆ ಅದು ನಿಮ್ಮ ಜೀವಕ್ಕೆ ಅಪಾಯ ತರುವಷ್ಟರ ಮಟ್ಟಿಗೆ ಕುರುಡವಾಗಿರಬಾರದು. ಸಂಬಂಧದಲ್ಲಿ ರೆಡ್ ಫ್ಲ್ಯಾಗ್ಸ್ ಕಂಡಾಗ ಅಲ್ಲಿಂದ ಗೌರವಯುತವಾಗಿ ಹೊರಬರುವುದು ಅತಿ ಮುಖ್ಯ. ಶ್ರದ್ಧಾ ಇಂದು ನಮ್ಮೊಂದಿಗಿಲ್ಲ, ಆದರೆ ಅವಳ ಕತೆ ಸಾವಿರಾರು ಹೆಣ್ಣು ಮಕ್ಕಳಿಗೆ ಎಚ್ಚರಿಕೆಯಾಗಿದೆ. ಹಾಗೆ ಆಫ್ತಾಬ್ನಂತಹ ಕ್ರೂರ ಮನಸ್ಥಿತಿಯ ವ್ಯಕ್ತಿಗೆ ನಮ್ಮ ಕಾನೂನಿನಲ್ಲಿ ಯಾವ ರೀತಿಯ ಶಿಕ್ಷೆ ನೀಡಬೇಕಿತ್ತು ಎಂಬುದನ್ನು ನಿಮ್ಮ ಅಭಿಪ್ರಾಯವನ್ನು ನಮ್ಮ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಹಾಗೆ ಮಾಹಿತಿಯನ್ನು ಶೇರ್ ಮಾಡಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ಟಾಪಿಕ್ ಆಗಿ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.